ಲೈಫಲ್ಲಿ ಫಸ್ಟ್ ಟೈಮ್ ಕನ್ಫ್ಯೂಸ್ ಆಗೋಯ್ತಾ ಮೈಕಲ್ ರಾಜ್ ಅಲಿಯಾಸ್ ಧನ್ರಾಜ್? ಆ 3 ಜನನ ಕಿಡ್ನಾಪ್ ಮಾಡಿದ್ದು ನಾನೇ. ವಾಟ್? ನಾನು ಹಿಂಗ ಅವತ್ತೇ ಹೇಳ್ದೆ, ನನ್ ಮೈ ಮೇಲಿರೋ ಕಾಕಿ ಬಿಚ್ಚಿದ್ರೆ ನಾನು ನಿಮ್ಕಿನ ನಟೋರಿಯಸ್ ರೌಡಿ ಅಂತ. ನನ್ ಮಾತಿನ ಕೇಳಿಲ್ಲ. ಇವತ್ ನೋಡು, ಯಾವ ಕೈಯಲ್ಲಿ ಮನಿ ಪವರ್, ಪೊಲಿಟಿಕಲ್ ಪವರ್, ಲಾ ಪವರ್ ಇದೆ ಅಂತ ಮೆರಿತಾ ಇದೆಯೋ ಅದೇ ನಿಂಗೆ ಹೆಂಗ್ ಉಲ್ಟಾ ಹೊಡಿತಾ ಇದೆ. ಬೇಡ ತಿರುಪತಿ, ತಪ್ಪು ಮಾಡ್ತಾ ಇದೀಯಾ. ನೋ, ನೀನು ನಿನ್ ಮಗ ಮಾಡಿರೋ ತಪ್ಪಿಗೆ ಶಿಕ್ಷೆ ಕೊಡಿಸ್ತಾ ಇದ್ದೀನಿ ನಾನು. ಯಾವ ತರ ನಿಖಿಲ್ನ ಕಿಡ್ನಾಪ್ ಮಾಡಿ ಮಾಡದೇ ಇರೋ ತಪ್ಪನ್ನ ಅವನ್ ತಲೆ ಮೇಲೆ ಹಾಕಿ ನಿನ್ ಮಗನ ಉಳ್ಸೋ ಪ್ರಯತ್ನ ನೀನ್ ಮಾಡ್ತಾ ಇದೆಯೋ, ಅದೇ ತರ ಆ 3 ಜನನ ಕಿಡ್ನಾಪ್ ಮಾಡಿ ಮಾಡಿರೋ ತಪ್ಪನ್ನು ಒಪ್ಸಿ ನಿನ್ ಮಗನಿಗೆ ಶಿಕ್ಷೆ ಕೊಡಿಸ್ತೀನಿ ನಾನು. ಈಗ ಹೋಗಿರೋ 3 ಜನ ಯಾವ ತರ 24 hours ಟೈಮ್ ಕೊಟ್ರೋ ಅದೇ 24 hours ನಾನು ನಿನಗೆ ಕೊಡ್ತಾ ಇದ್ದೀನಿ. ಮರ್ಯಾದೆಗೆ ನಿಖಿಲ್ನ ತಂದು ನನಗೆ ಒಪ್ಸಿ ನಿನ್ನ ಮಗನ ನನಗೆ ಸರೆಂಡರ್ ಮಾಡಿದ್ರೆ ಸರಿ. ಇಲ್ಲ ಅಂದ್ರೆ ನನ್ನ ಹತ್ರ ಇರೋ 3 ಜನದಲ್ಲಿ ಒಬ್ಬನ ತಲೆ ಉರುಳುತ್ತೆ. ಅದನ್ನ ಮಾಡೋದು ನಾನೇ ಅಂತ ನನಗ್ ಗೊತ್ತು, ನಿನಗ್ ಗೊತ್ತು. ಯಾವ ತರ ಏನೇ ಮಾಡಿದ್ರು ನೀನ್ ಸಾಕ್ಷಿ ಉಳಿಸಲ್ವ, ಅದೇ ತರ ನಾನು ಉಳಿಸೋದಿಲ್ಲ. ದಟ್ ಇಸ್ ತಿರುಪತಿ, 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 ತಿರುಪತಿ. ಧನ್ರಾಜ್, ಅಮರ್ನಾಥ್ ಮಗ ಕೈಲಾಸ್ನ ಇನ್ನರ್ಧ ಗಂಟೆಲಿ ಮಲ್ಲೇಶ್ವರಂ ರೈಲ್ ಟ್ರ್ಯಾಕ್ ಹತ್ರ ಹೊಡೆದಾಕ್ತೀನಿ. ದಮ್ಮಿದ್ರೆ ಉಳಿಸ್ಕೋ. ಕೊಂದಾಕ್ಬಿಟ್ಟ ಆ ಮೈಕಲ್ ರಾಜ್. ನನ್ನ ತಮ್ಮನ ಕಿಡ್ನಾಪ್ ಮಾಡಿದ್ದು ಅವನೇ. ಅವನ ಮಗನ ಉಳಿಸ್ಕೊಳ್ಳೋಕೋಸ್ಕರ ನಮ್ಮ ಮಕ್ಕಳನ್ನ ಕೊಲ್ತಾ ಇದ್ದಾನೆ. ನಮ್ಮ ಮಕ್ಕಳು ಹೆಣ ಬೀಳಕ್ ಮುಂಚೆ ಅವನ್ನ ಅರೆಸ್ಟ್ ಮಾಡಿ ಅವನ ಬೆಂಡತಕ್ಕೆ ಅಂತಾನೆ ತಿರುಪ್ತಿದಾರಲ್ಲ, ಅವನ್ನ ಹಾಕ್ರಿ. ಅವನ್ನ ಅದೇ ಸಾಧ್ಯ ಸರ್? ನೀವೇ ಅವನು ಕಷ್ಟಪಟ್ಟು ಬಿಲ್ಡ್ ಮಾಡಿದ ಕೇಸ್ ಫೈಲ್ನ ಆ ಮೈಕಲ್ ರಾಜ್ ಶೂ ಒರೆಸಿ ಬಿಸಾಕಿದ್ರಿ. ಅವನ್ ಯೂನಿಫಾರ್ಮ್ ಅರ್ದು ಅವಮಾನ ಮಾಡಿ ಸಸ್ಪೆಂಡ್ ಮಾಡಿ ಮನೆ ಕಳ್ಸಿದ್ದೀರಾ. ಅಯ್ಯೋ, ಏನ್ರಿ ಮಾಡ್ಲಿ ರೇ? ನಾನು ಹೋಮ್ ಮಿನಿಸ್ಟರ್ ಹೇಳ್ತಾ ಇದೀನಿ, ಆ ಸಸ್ಪೆಂಡರ್ ಕ್ಯಾನ್ಸಲ್ ಮಾಡಿ ಮತ್ತೆ ಅಪಾಯಿಂಟ್ ಮಾಡ್ರಿ ಅವನ್ನ. ನೀವು ಹೋಗು ಅಂದಾಗ ಹೋಗೋದಿಕ್ಕೆ, ಬಾ ಅಂದಾಗ ಬರೋದಿಕ್ಕೆ ಅವ್ನು ನಿಮ್ಮ ಮನೆ ವಾಚ್ಮ್ಯಾನ್ ಅಲ್ಲ. ನಾನು ತಪ್ಪಾಯ್ತು ಕಣ್ರಿ, ತಪ್ಪಾಯ್ತ್ರಿ. ಕಮಿಷನರ್ ಸಾಹೇಬ್ರೆ ನೋಡ್ರಿ, ಹೇಗಾದ್ರೂ ಮಾಡಿ ಅವ್ನು ಒಪ್ಪಿಸ್ರಿ. ನೋಡ್ರಿ, ನಾನು ಅವ್ನ ಕಾಲಿಗೆ ಬಿದ್ದು ಕ್ಷಮೆ ಕೇಳ್ತೀನಿ. ನೋಡಿ ಕಮಿಷನರ್ ಸರ್, ಏನಾದ್ರೂ ಮಾಡಿ ಒಪ್ಸಿ ಸರ್, ಪ್ಲೀಸ್. ಮಗ ಬೇಕ್ರಿ, ಪ್ಲೀಸ್ ಮಗ. ಸರ್, ಕಾಕಿ ಕಿತ್ಕೊಂಡಿದ್ದೇನೆ ಅವತ್ತು ಅಂತ ಆವಾಜ್ ಹಾಕ್ಬಿಟ್ಟು ಹೋಗಿದ್ದಾನೆ. ಇವತ್ತು ನಿಮ್ ಪಾರ್ಟ್ನರ್ಸ್ ಎಲ್ಲ ಅವನ ಕಡೆ ಸೇರ್ಕೊಂಡ್ಬಿಡ್ಯಾರ ಸರ್. ಕರೆದು ಕಾಕಿ ಕೊಟ್ಟಿದ್ದಾರೆ ಅಂದ್ರೆ ನಿಮ್ ಗತಿ ಅಷ್ಟೇ ಸರ್. ಆ ಕಷ್ಟ ನಿನಗ್ ಬೇಕಾಗಿಲ್ಲ. ಅವ್ರನ್ನ ಹುಡ್ಕಕ್ಕಂತಾನೆ ನನ್ನನ್ನು ಅಪಾಯಿಂಟ್ ಮಾಡಿದ್ದಾರೆ. ನಿನ್ನ ಅರೆಸ್ಟ್ ಮಾಡಕ್ ಪರ್ಮಿಷನ್ ಕೊಟ್ಟಿದ್ದಾರೆ. ಅದಕ್ಕೆ ಬೇಗ ಹೇಳು, ಆ 3 ಜನನ ಕಿಡ್ನಾಪ್ ಮಾಡಿ ಎಲ್ ಬಚ್ಚಿಟ್ಟಿದ್ಯಾ? ನೀನೇ ಕಿಡ್ನಾಪ್ ಮಾಡ್ಬಿಟ್ಟು ಯಾಕೆ ಹೋಗ್ತಾ ಇದ್ಯಾ? ಅದ್ ನಿನಗ್ ಗೊತ್ತು, ನನಗ್ ಗೊತ್ತು. ಇದನ್ನ ಅವತ್ತು ಹೇಳಿದ್ನಲ್ಲ, ನೀನ್ ಹಲ್ ಕಚ್ಚಿದ ತಕ್ಷಣ ಹೆದರದಕ್ಕೆ ನೀನ್ ಸಾಕಿರೋ ಬಚ್ಚಗಳಲ್ಲಿ ಒಬ್ಬ ಅಲ್ಲ ನಾನು. ತಿರುಪತಿ. ನನ್ನ ಹತ್ರ ಮನಿ ಪವರ್ ಇದೆ, ಲಾ ಪವರ್ ಇದೆ, ಪೊಲಿಟಿಕಲ್ ಪವರ್ ಇದೆ. ನಿನ್ನ ಹತ್ರ ಏನಿದೆ ಅಂತ? ಇವತ್ತು ಕಾಕಿ ತಾನಾಗೇ ಮೈ ಮೇಲೆ ಬಂದಿದೆ. ಮನಿ ಪವರ್ ಕಿತ್ಕೊಂಡಾಯ್ತು, ಲಾ ಪವರ್ ಕಿತ್ಕೋತೀನಿ. ಇನ್ನು ಉಳಿದಿರೋದು ಪೊಲಿಟಿಕಲ್ ಪವರ್, ಅದನ್ನು ಕಿತ್ಕೋತೀನಿ. ನೀನ್ ಅಪಾಯಿಂಟ್ ಮಾಡಿರೋ ಹೋಮ್ ಮಿನಿಸ್ಟರ್ ಶೂಟ್ ಅಟ್ ಸೆಟ್ ಆರ್ಡರ್ ತಗೊಂಡು ನಿನ್ ಮಗನ್ನ ನಾಯ್ಕ್ ತರ ಹೊಡೆದಾಕ್ತೀನಿ. ಅದ್ ಬೇಡ, ಅಲ್ಲಿವರೆಗೆ ಹೋಗೋದು ಬೇಡ. ಅದಕ್ಕೆ ಹೇಳ್ತಾ ಇದ್ದೀನಿ, ನಾನ್ ಕೊಟ್ಟಿರೋ ಟೈಮಲ್ಲಿ ನಿಖಿಲ್ನ ತಂದು ನನಗೆ ಒಪ್ಸಿ ನಿನ್ ಮಗನ್ ನನ್ ಕಾಲ್ ಬಿಡಕ್ ಹಾಕಿ ಮಾಡಿರೋ ತಪ್ಪನ್ನು ಒಪ್ಸು ಸಾಕು. ಇದು ತಿರುಪತಿ ನಿನಗೆ ನಿನ್ ಮಗನಿಗೆ ಬದುಕಕ್ಕೆ ಕೊಡ್ತಾ ಇರೋ ಕೊನೆಯ ಅವಕಾಶ, ಕೊನೆಯ ಅವಕಾಶ.
ತೆಗಿಯೋ ಅದೇ 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 ಫೋನ್ ತೆಗಿಯೋ ಅದೇ ಕಮಾನ್ ಅದೇ ಫೋನ್ ತೆಗಿಯೋ ಹಲೋ 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 ಅದೇ ಹಲೋ, ನಾನ್ ಪ್ರಮೋದ. ಎಲ್ಲೋ ಇದ್ಯಾ? ನಂದಿನಿ ಲೇಔಟ್ ಟೆಲಿಫೋನ್ ಎಕ್ಸ್ಚೇಂಜ್ ಹತ್ರ ಇದ್ದೀನಿ, ಬೇಗ ಬಾರೋ. ಏಯ್, ಧೈರ್ಯವಾಗಿರೋ, ನಾನು ಈಗಲೇ ಬರ್ತಾ ಇದ್ದೀನಿ. ಸರ್ ಬದುಕಿದ್ದಾನೆ. ವಾಟ್? ಬದುಕಿದಾನ? ಎಸ್ ಸರ್. ಮೈ ಗಾಡ್, ಇಮಿಡಿಯೇಟ್ ಆಗಿ ಆಸ್ಪತ್ರೆ ತಗೊಂಡೋಗಿ. ಕಮಾನ್ ಫಾಸ್ಟ್. ಡಾಕ್ಟರ್ ಡಾಕ್ಟರ್ ಹರಿ ಅಪ್ ಡಾಕ್ಟರ್. ಪ್ರಮೋದ, ಲೇ ಪ್ರಮೋದ, ಹೆದರ್ಕೋಬೇಡ್ವೋ. ಡಾಕ್ಟರ್! ಕಮಾನ್ ಹರಿ ಅಪ್. ಪ್ರಮೋದ್. ಏಕನಾಥ್. ಆಯ್ತು ಕಣ, ಏನಾಗಲ್ಲ ಕಣ, ಬಾರ ಬಾರ. ಸರ್ ಒಂದ್ ನಿಮಿಷ ಬರ್ತೀನಿ. ಹೇಳ್ರಿ, ಪರವಾಗಿಲ್ಲ ಹೇಳ್ರಿ. ಐ ಆಮ್ ವೆರಿ ಸಾರಿ. ಪೇಷಂಟ್ ಉಳಿಯಲ್ಲ. ಏನಾದ್ರು ಮಾತಾಡೋದಿದೆ ಈಗಲೇ ಮಾತಾಡ್ಕೊಂಡು. ಡಾಕ್ಟರ್! ಪ್ರಮೋದ! 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 ನಿನ್ಗೇನಾಗಲ್ಲ, ನಿನ್ನ ನಾನು ಉಳಿಸ್ಕೊತೀನಿ, ನೀ ಬದುಕೋತೀಯೋ? ಪ್ರಮೋದ್, ಪ್ರಮೋದ್, ಯಾರು ನಿನ್ನ ಕಿಡ್ನಾಪ್ ಮಾಡಿದ್ದು? ಕೈಲಾಸನ ಕೊಂದಿದ್ಯಾರು? ನಿನ್ನ ಕೊಲ್ಲೋದಕ್ಕೆ ಯಾರು ಟ್ರೈ ಮಾಡಿದ್ದು? ಕಮಾನ್ ಟೆಲ್ ಮೀ. ಹೇಳು ಪ್ರಮೋದ್, ಹೇಳು. ಕಮಾನ್, ಹೇಳು ಹೇಳು. ಪ್ರಮೋದ! 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 ಕೊಲೆ ಬಾತ್ಕ! ನನ್ನ ತಮ್ಮನ್ನೇ ಕೊಂದ್ಬಿಟ್ಟಿಯಲ್ಲೋ, ನನ್ನ ಪ್ರಾಣಕ್ಕಿಂತ ಹೆಚ್ಚಾಗಿದ್ದು ನನ್ನ ತಮ್ಮನ್ನೇ ಕೊಂದ್ಬಿಟ್ಟಿಯಲ್ಲೋ. ಲೇ ಲೇ, ನಾನು ನಿನ್ಗೇನ ಅನ್ಯಾಯ ಮಾಡಿದ್ದು? ಕಾನೂನಲ್ಲಿರೋ ಎಲ್ಲಾ ಲೂಪೋಸ್ನ ಹುಡುಕಿ ಹುಡುಕಿ ನಿನ್ ಪಾಪನೆಲ್ಲ ಮುಚ್ಚಿದ್ನಲ್ಲೋ. ಜಗನ್, ನನಗೂ ಇದಕ್ಕೂ ಸಂಬಂಧ ಇಲ್ಲ ಕಣ. ಲೇ, ನೀನೇ ಅವನ ಕಿಡ್ನಾಪ್ ಮಾಡಿದ್ದು, ನೀನೇ ಅವನ ಕೊಂದಿದ್ದು. ಇನ್ನಾನು ಸುಮ್ನಿರಲ್ಲ. ನೀನ್ ಎಲ್ಲಾ ಕೇಸ್ಗಳನ್ನ ಹೊರ ತೆಗೆದು ನೀ ಸಮಾಧಿ ಕಟ್ತೀನೋ? ಲೇ, ನಿನ್ನ ಸರ್ವನಾಶ ಮಾಡ್ತೀನೋ? ಲೋ, ನನ್ ಮಾತ್ ನಂಬೋ. ಏನೋ ನಿನ್ ಮಾತಂಬದು? ನೀನೆಂತ ನೀಚ ಅನ್ನೋದು ನಿನ್ ಚರಿತ್ರೆ ಹೇಳುತ್ತೆ. ನೋಡೋ, ನೀನ್ ಬದುಕಕ್ಕೋಸ್ಕರ ಯಾರನ್ನ ಬೇಕಾದ್ರೂ ಸಾಯಿಸಂತ ದುಷ್ಟ ನೀನು. ನನ್ ಮಗನ್ ಸಾಯಿಸ್ಬಿಡಕ. ನನ್ ಮಗ ಇಲ್ಲೋ ಮೈಕಲ್. ಲೋ, ದೇವ್ರಾಣೆಗೂ ನಿನ್ ಮಗ ಎಲ್ಲಿ ಅಂತ ನಂಗೆ ಗೊತ್ತಿಲ್ಲ. ಅದೇನೋತಿ ನನ್ ಗೊಬ್ಬರದಾಣೆ ನಂಗೆ. ನೀನ್ ನಮ್ಮ ಮಾತಿಗೆ ಬಗ್ಗಲ್ಲ. ತಿರುಪತಿ, ಸೊ ಅರೆಸ್ಟ್ ಹಿಮ್, ಅರೆಸ್ಟ್ ಹಿಮ್. ಏಕನಾಥ್, ಏಕ್ ತಿರುಪತಿ, ಏನ್ ನೋಡ್ತಾ ಇದ್ದೀರಾ? ನಾನು ಹೋಮ್ ಮಿನಿಸ್ಟರ್ ಹೇಳ್ತಾ ಇದ್ದೀನಿ. ಇವನ್ನ ಇವನ್ ಮಗನ ಇಬ್ಬರು ಅರೆಸ್ಟ್ ಮಾಡ್ರಿ, ಅರೆಸ್ಟ್ ಮಾಡ್ರಿ. ಸರ್, ಮೈಕಲ್ ರಾಜ್ ಅವ್ರನ್ನ ಅರೆಸ್ಟ್ ಮಾಡೋದು ತಮಾಷೆ ಅನ್ಕೊಂಡ್ರ ಸರ್? ಸರ್ಕಾರನೇ ಉಳ್ಸಕ್ಕೆ ತಾಕತ್ತಿರೋ ಏಕೈಕ ವ್ಯಕ್ತಿ ಸರ್, ಗಣ್ಯ ವ್ಯಕ್ತಿ ಸರ್ ಅವರು. ಅವ್ರನ್ನ ಅರೆಸ್ಟ್ ಮಾಡೋದು ಅಂದ್ರೆ ನಮ್ಗೆ. ಅಯ್ಯೋ ತಿರುಪತಿ ಅವ್ರೆ, ನಿಮಗ್ ಗೊತ್ತಿಲ್ಲ, ಇವನು ಹೊಸ ಬಟ್ಟೆ ಹೊಸ ಸೆಂಟು ಹಾಕೋನ ಅಷ್ಟೇ. ಹುಚ್ಚ ಬಿಟ್ಟು ನನ್ ಮಗ ಇವನು. ಅರೆಸ್ಟ್ ಹಿಮ್,
ಸಾಕ್ಷಿ ಎಲ್ಲಿದೆ ಸರ್ ನಮ್ ಕೈಲಿ? ನನ್ನ ತಮ್ಮನ ಕೈ ಮಾಡಿ ತೋರ್ಸಿರ್ಬೇಕಾರೆ ಅದಕ್ಕಿಂತ ಸಾಕ್ಷಿ ಬೇಕಾ? ಹೇಳಿ ಕಮಿಷನ್ ರೇ. ಸಾರಿ, ಕೈ ತೋರಿಸಿದಕ್ಕೆಲ್ಲ ವಿಟ್ನೆಸ್ ಅಂತ ಪ್ರೂವ್ ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ಅಯ್ಯೋ ಅಯ್ಯೋ ಅದೇ ಪೊಲೀಸ್ ಇಲಾಖೆ ಎಲ್ಲ ಸೇರಿ ಒಂದಾಗ್ಬಿಟ್ಟಿದ್ದೀರಾ. ಹಳದೆಲ್ಲ ಮನ್ಸಲ್ಲಿ ಜಡಿತಾ ಇದ್ದೀರಾ. ಅಯ್ಯೋ ನೀವ್ ಪೊಲೀಸರು ಹೋದ್ರ ಕಣಯ್ಯ, ನಾನು ಹಾಕಿದಾರೆ ಹೆಬ್ಬೆಟ್ಟು. ತಿರುಪತಿ ಅವರೇ, ತಿರುಪತಿ ಸರ್, ನೀವೊಂದ್ ಕೆಲಸ ಮಾಡ್ರಿ, ನಾನು ನನ್ನ ಲೆಟರ್ ಬರ್ಕೊಂಡ್ಬಿಡ್ತೀನಿ. ಮೊದಲು ನನ್ನ ಮಗನ ಅರೆಸ್ಟ್ ಮಾಡ್ರಿ, ನನ್ನ ಮಗನ ಉಳಿಸ್ಕೊಡ್ರಿ. ಸಾರಿ ಸರ್, ಇವ್ರ ಮಗನ ವಿಷಯಕ್ಕೆ ತಲೆ ಹಾಕಬಾರ್ದು ಅಂತ ಕೋರ್ಟ್ ನಂಗೆ ಆಲ್ರೆಡಿ ಒಂದ್ಸತಿ ವಾರ್ನ್ ಮಾಡಿದೆ. ಮತ್ತೊಂದ್ಸತಿ ತಲೆ ಹಾಕಿ ಇನ್ನೊಂದು ತಪ್ಪನ ಮಾಡೋದಿಲ್ಲ. ಆದ್ರೆ ಒಂದು ಸರ್, ಗಿವ್ ಮಿ 6 hours ಟೈಮ್. ನಿಮ್ಮ ಮಗ ಎಲ್ಲೆದ್ರು ಹುಡುಕಿ ತಂದೆ ನಿಮ್ಗೆ ಒಪ್ಸೋ ಜವಾಬ್ದಾರಿ ನಂದು. ಓಕೆ? ಥ್ಯಾಂಕ್ ಯು. ಮೈಕಲ್ ರಾಜ್, ನಾನು ಮನ್ಸು ಮಾಡಿದ್ರೆ ಈಗಲೇ ನಿನ್ನ ಅರೆಸ್ಟ್ ಮಾಡ್ಬೋದಿತ್ತು. ಬೇಡ, ನಾನು ಹಿಂಗೆ ಹೇಳಿದ್ದೆ ನಿನ್ ಮನಿ ಪವರ್ ಕಿತ್ಕೋತೀನಿ ಅಂತ. ಲಾ ಪವರ್ ಕಿತ್ಕೊಂಡಾಯ್ತು, ಇನ್ನು ಉಳಿದಿರೋದು ಪೊಲಿಟಿಕಲ್ ಪವರ್ ಒಂದು. ಅದನ್ನ ಕಿತ್ಕೊಂಡು ಆಮೇಲೆ ನಿಂಗೆ ಅರೆಸ್ಟ್ ಮಾಡ್ತೀನಿ. ಅಲ್ಲಿವರೆಗೆ ಹೋಗೋದು ಬೇಡ ಅಂದ್ರೆ ನಿಖಿಲ್ನ ತಂದು ನನಗೆ ಒಪ್ಸಿ ನಿನ್ ಮಗನ ಸರೆಂಡರ್ ಮಾಡಿಸು. ಈಗ ನಿಂಗೆ ಉಳಿದಿರೋದು ಕೇವಲ 6 hours. ನೀನ್ ಚಾಣಕ್ಯ ಆದ್ರೆ ನಾನ್ ಚಂದ್ರಗುಪ್ತ ಕಣೋ. ಟೈಮು ನೀನ್ ಫಿಕ್ಸ್ ಮಾಡದಲ್ಲ, ನಾನು ಫಿಕ್ಸ್ ಮಾಡ್ತೀನಿ. ನಾನು ಹೇಳೋದಿಲ್ಲ, ಮಾಡಿ ತೋರಿಸ್ತೀನಿ. 6 hours. Count the time now. I'll get back. ದಯವಿಟ್ಟು ನನ್ನ ಕಾಪಾಡಿ ಸರ್. ನಿಮ್ ಕಾಲಿಗೆ ಬೀಳ್ತೀನಿ, ನನ್ನ ಕಾಪಾಡಿ ಏನ್ ಸರ್. ಮಾಡ್ತಾ ಇದ್ದೀನಿ ನೀನು? ನಿಮಗ್ ತುಂಬಾ ಅನ್ಯಾಯ ಮಾಡಿದ್ದೀನಿ ಸರ್. ಅನ್ನ ಹಾಕೋ ಡಿಪಾರ್ಟ್ಮೆಂಟ್ಗೆ ಮೋಸ ಮಾಡಿದ್ದೀನಿ. ದಯವಿಟ್ಟು ನನಗೆ ಕ್ಷಮಿಸ್ಬಿಡಿ ಸರ್. ಸರ್ ಪ್ಲೀಸ್, ಸರ್ ಪ್ಲೀಸ್. ಏನು ಹೊಸ ಡ್ರಾಮನ? ಸರ್, ನನ್ನ ಹೆಂಡತಿ ಮಕ್ಕಳ ಜೀವ ಉಳಿಸಿ ಸರ್. ಪ್ಲೀಸ್ ಸರ್, ಪ್ಲೀಸ್. ಏನಾಯ್ತು? ಇಲ್ಲ ಸರ್, ವಿತಿನ್ 5 hours ಆ ಅನಿಲ್ ಎಲ್ಲಿದ್ದಾನೆ ಅಂತ ನನಗೆ ಗೊತ್ತಾಗ್ಬೇಕು. ಇಲ್ಲ ಅಂದ್ರೆ ಸರ್ ನಮಗೆ ಏಟು ಬಿದ್ದಾಗ್ಲೇ ಸರ್ ಅದ್ರ ನೋವು ಏನು ಅಂತ ನಮಗ್ ಗೊತ್ತಾಗೋದು. ನಿಮಗೆ ತುಂಬಾ ಅನ್ಯಾಯ ಮಾಡಿದ್ದೀನಿ, ಕ್ಷಮಿಸಿ ಅಂತ ಕೇಳೋ ಯೋಗ್ಯತೆ ಕೂಡ ನನ್ಗಿಲ್ಲ. ಆದ್ರೂ ನಿಮ್ಮ ಕೈ ಕೆಳಗಡೆ ಕೆಲಸ ಮಾಡೋದಕ್ಕೆ ಒಂದು ಅವಕಾಶ ಮಾಡಿಕೊಡಿ ಸರ್, ಪ್ಲೀಸ್. ಸರ್, ಅವ್ರು ನಿಖಿಲ್ನ ಎಲ್ಲಿ ಬಚ್ಚಿಟ್ಟಿದ್ದಾರೆ ಅನ್ನೋ ವಿಷಯ ನನಗೆ ಗೊತ್ತು ಸರ್. ಬನ್ನಿ ಸರ್, ತೋರಿಸ್ತೀನಿ. ನಿಖಿಲ್, 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 ನಿಖಿಲ್. ನಿಖಿಲ್, ನಿಖಿಲ್. ಸರ್, 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 ನಿಖಿಲ್ ಸಿಕ್ಕಿದ್ದಾನೆ ಸರ್. ಸ್ಟೇಷನ್ಗೆ ಕರ್ಕೊಂಡು ಹೋಗೋಣ. ಬಚ್ಚೇಗೌಡ, 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 ಬಚ್ಚೇಗೌಡ. ಡ್ಯಾಡಿ, ಡ್ಯಾಡಿ, ಡ್ಯಾಡಿ. ಕಂದ ಎಷ್ಟು ಸೊರಗೋಗಿದ್ಯಲ್ಲೋ.
ಮೊದ್ಲು ಅವ್ರ ಕಾಲಿಗೆ ಬಿಡೋ. ಏ, ಬೀಳೋ ಬೀಳೋ. ಗೆಳಪ್ ಗೆಳಪ್ ಮಿಸ್ಟರ್ ತಿರುಪತಿ, ನಾನ್ ನಿಮ್ಗೆ ಎಷ್ಟು ಥ್ಯಾಂಕ್ಸ್ ಹೇಳ್ಬೇಕು ಗೊತ್ತಾಗ್ತಿಲ್ಲ. ನೀವು ನನ್ನ ಮಾತು ಉಳಿಸ್ಬಿಟ್ರಿ, ನಿಮ್ಮ ಮಾತು ಉಳಿಸ್ಕೊಂಡ್ರಿ. ಕೇಳಿ, ನಿಮ್ಗೆ ಏನ್ ಬೇಕು ಕೇಳಿ. ಯಾವ ಆರ್ಡರ್ಸ್ ಬೇಕು, ಯಾವ ಪ್ರಮೋಷನ್ ಬೇಕು ಕೇಳಿ. ಕಮಾನ್. ಪ್ರಮೋಷನ್ ಬೇಡ ಸರ್. ಮೈಕಲ್ ರಾಜ್ ಮೇಲೆ ಶೂಟ್ ಅಟ್ ಸೆಟ್ ಆರ್ಡರ್ ಕೊಡಿ. ಆಲ್ರೆಡಿ ವಿದಿನ್ 24 hours. Dead or alive. ಗ್ರಾಂಟೆಡ್. ಹೊರಕ್ಕೆ ಅವನ್ನ. ಖ್ಯಾತ ವಾಣಿಜ್ಯೋದ್ಯಮಿ ಮೈಕಲ್ ರಾಜ್ ಅಲಿಯಾಸ್ ಧನರಾಜ್ ರವರು ಕಾರ್ಪೊರೇಷನ್ ಕಮಿಷನರ್ ಮಾರ್ಗರೇಟ್ ರವರ ಹತ್ಯೆಯಲ್ಲಿ ಹಾಗೂ ಹಲವಾರು ದುಷ್ಕೃತ್ಯಗಳಲ್ಲಿ ಭಾಗಿಯಾಗಿರುವುದು ಸಾಬೀತಾಗಿದೆ. ಇವರನ್ನು ಕಂಡಲ್ಲಿ ಗುಂಡಿಟ್ಟು ಕೊಲ್ಲಲು ಸರ್ಕಾರ ಆದೇಶ ನೀಡಿದೆ. ಭೂಗತನಾಗಿರುವ ಈತನಿಗಾಗಿ ಎಸಿಪಿ ತಿರುಪತಿಯವರು ತೀವ್ರ ಶೋಧ ನಡೆಸಿದ್ದಾರೆ. ಹಲೋ, ದಿಸ್ ಇಸ್ ಮೈ ಸ್ಮಾಲ್ ಗಿಫ್ಟ್. ನಾನು ಮಾಡದೇ ಇರೋ ಕೊಲೆನೆಲ್ಲ ನನ್ ಮೇಲೆ ಹಾಕ್ತಾ ಇದ್ದೆ ಅಲ್ವಾ, ಇದನ್ನ ಯಾರ ಮೇಲೆ ಹಾಕ್ತೀಯಾ? ಕಮ್ ಆನ್, ಬಾ, ಹಾಗೆ ಮುಂದೆ ಬಾ. ದಟ್ಸ್ ಲೈಕ್ ಅ ಗುಡ್ ಬಾಯ್. ಕಮ್ ಆನ್, ಬಾ 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 ಬಾ. ಈಗ ಎಡಗಡೆ ತಿರ್ಕೋ. ವೆರಿ ಗುಡ್, ದಟ್ಸ್ ಗುಡ್. ನಿಂತ್ಕೋ, ಕೆಳಗಡೆ ನೋಡು, ತೆಗಿ ಅದನ್ನ. ಕಮ್ ಆನ್, ಓಪನ್ ಇಟ್ ಐ ಸೇ. ಸಿಟಿನ ಅಲ್ಟ್ರಾ ಸಿಟಿ ಮಾಡೋ ಈ ಮೈಕಲ್ ರಾಜ್ನ ಸಿಟಿ ಬಿಟ್ಟು ಓಡಿಸಿ ಈ ಗುಹೆಲ್ ಕೂರ್ಸಿದ್ಯಾ ಅಂದ್ರೆ ನಿನ್ನ ಕೆಪಾಸಿಟಿನ ಮೆಚ್ಚಬೇಕಾದೆ. ಆದ್ರೆ ನಾನ್ ಬಕ್ರ ಅಲ್ಲ, ನೀನ್ ತೋಡಿರೋ ಕೆಟ್ಟಾಗೆ ನಿನ್ನನ್ನ ಇಲ್ಲಿ ಕರ್ಸಿದ್ದೀನಿ. ಭಯ ಆಗ್ತಾ ಇದ್ಯಾ? ಎಲ್ಲಿ ನಿನ್ ಮದುವೆ ಆಗೋಳು ಸತ್ತು ಬಿದ್ದಿದ್ದಾಳೋ, ಯಾವ ಬಾಕ್ಸ್ ಅಲ್ಲಿ ನಿನ್ ತಾಯಿ ಪೀಸ್ ಪೀಸ್ ಆಗಿದ್ದಾಳೋ ಅಂತ ಹೆದರ್ತಾ ಇದ್ಯಾ? ನಾನ್ ಭಯ ಪಡ್ತಾ ಇರೋದು ನನ್ನ ತಾಯಿ ಸಾವುಗ, ನನ್ನ ಹೆಂಡತಿ ಆಗೋಳು ಸಾವುಗ ಅಲ್ಲ. ನನ್ನ ಡಿಪಾರ್ಟ್ಮೆಂಟ್ ಕೊಟ್ರೆ ಮಾತು ಉಳಿಸ್ಕೊಳ್ಳೋದಕ್ಕೆ. ನಿನ್ನ ಹೋಮ್ ಮಿನಿಸ್ಟರ್ ಮಗನ ಅಷ್ಟು ವಿಕಾರವಾಗಿ ಸಾಯಿಸಿರೋದು ನೋಡಿದ್ರೆ ಗೊತ್ತಾಗುತ್ತೆ ನಿನಗೆಷ್ಟು ಭಯ ಆಗಿದೆ ಅಂತ. ಧನರಾಜ್, ನಿನ್ನ ಅಂತ್ಯ ಆಗೋ ಕಾಲ ಹತ್ರ ಬಂದಾಯ್ತು. ನನ್ನ ಅಂತ್ಯ ಮಾಡ್ತೀಯಾ? ಆವತ್ತು ನಿನ್ ತಾಯಿ ಕೊಚ್ಕೊಂತಾ ಇದ್ಲು, ನನ್ನ ಮಗನ್ ಸಾವು ನಾನು ನೋಡಲ್ಲ, ನಾನ್ ಬದುಕಿದ್ರು ನನ್ನ ಮಗ ನನ್ನ ಮುಂದೆ ಸಾಯಲ್ಲ ಅಂತ. ಆದ್ರೆ ಇವತ್ತು ನಾನ್ ನಿನ್ ಸಾಯಿಸ್ತೀನಿ. ಎಷ್ಟು ಕ್ರೂರವಾಗಿ ಸಾಯಿಸ್ತೀನಿ ಅಂದ್ರೆ ಇನ್ನೊಂದು ಗರ್ಭದಲ್ಲಿ ನಿನ್ನಂತ ಇನ್ನೊಬ್ಬ ತಿರುಪತಿ ಹುಟ್ಟಬಾರದು. ಅವತ್ತು ಏನಂದೆ? ಕಾಕಿ ಹಾಕೊಂಡ್ರೆ ಕ್ಲಾಸು, ಕಾಕಿ ಬಿಚ್ಚಿದ್ರೆ ಮಾಸು. ಆದ್ರೆ ನಾನು ಥರ್ಡ್ ಕ್ಲಾಸು.
ನೀನು ಥರ್ಡ್ ಕ್ಲಾಸ್ ಆದ್ರೆ ನಾನು ಲೋ ಕ್ಲಾಸ್. ತಿರು ತಿರು ನಂದಿನಿ ತಿರು ಅತ್ತೆ ತಿರು ತಿರು ತಿರುಪತಿ ನಾನ್ ನಿನಗೆ ತಿರುಪತಿ ಅಂತ ಹೆಸರಿಟ್ಟಿದ್ದು ದುಷ್ಟರ ಸಂಹಾರಕ್ಕೆ. ಅವತ್ತು ಬಬ್ರುವಾಹನನಿಗೆ ಅರ್ಜುನ ತನ್ನ ತಾಯಿ ಶೀಲೆಗೆಟ್ಟೋಳು ಅಂದಿದ್ದಕ್ಕೆ ಬಬ್ರುವಾಹನ ತನ್ನ ತಂದೆ ತಲೆನೆ ಕತ್ತರಿಸ್ದ. ಆದ್ರೆ ನಿನ್ನ ತಂದೆ ಅನ್ನೋನು ನಿನ್ನ ತಾಯಿನೇ ತಲೆ ಹಿಡಿಯಕ್ ಹೋದ. ಇಂಥ ನೀಚಿನ ಮುಂದೆ ನೀನ್ ಸೋಲ್ತೀಯಾ? ನೀನು ರಕ್ತ ಹರಿಸಿದ್ದು ನಿನ್ನ ತಾಯಿಗೋಸ್ಕರ, ಖಾಕಿ ಹಾಕಿದ್ದು ನ್ಯಾಯಕ್ಕೋಸ್ಕರ. ನೀನು ಬದುಕಿರೋದೆ ದುಷ್ಟರ ಸಂಹಾರಕ್ಕೋಸ್ಕರ. ಏಳು ಎದ್ದೇಳು, ಇವನ ಸರ್ವನಾಶ ಮಾಡು ತಿರುಪತಿ. ಕಾನೂನಿನ ದೃಷ್ಟಿಯಲ್ಲಿ ಯಾರೇ ಆದರೂ ಒಂದೇ. ಪೊಲೀಸ್ ನಿಯಮ ಹಾಗೂ ಮಾನವ ಜೀವದ ಹಕ್ಕುಗಳ ಪ್ರಕಾರ ಘನ ನ್ಯಾಯಾಲಯವು ಏನೇ ತೀರ್ಪು ಕೈಗೊಂಡರೂ
ಅದಕ್ಕೆ ಎಸಿಪಿ ತಿರುಪತಿ ಬದ್ಧರಾಗಿರುತ್ತಾರೆ.